ಬಿಡ್ರಿ ಅದ್ರಾಗೆ ಇರೋನ ಏನ್ ಇವಾಗ ಕಮ್ಮಿ. ಬಿಜೆಪಿ ಅಂದ್ರೆ ಏನ್ ತೊಂದ್ರೆ ಏನು? ಇರ್ಲಿ. ನ್ಯಾಷನಲ್ ಪಾರ್ಟಿ, ಬಿ ಅಂದ್ರೆ ಭಾರತ, ಜೆ ಅಂದ್ರೆ ಜನತಾ, ಪಿ ಅಂದ್ರೆ ಪಾರ್ಟಿ ಅಂದ್ರೆ ನಮ್ದು ಜನತಾ ಪಾರ್ಟಿ ಇರ್ಲಿ. ಏನು ಇವಾಗ ಸರ್ ನಮ್ಮೂರ್ಗೆ ಮೊನ್ನೆ ಮಾತ್ರ ಅದೇನೋ ನಮ್ದು ಈಗ ಎಲೆಕ್ಷನ್ ಚುನಾವಣೆ ಬಂದಿದೆ ಅಂತ ಹೇಳಿ ಬಂದಿದ್ದಾರೆ ಅಷ್ಟೇ, ಬಿಟ್ರೆ ಈಗ ಗಂಟ ಬರಿಲ್ಲ. ಮೊನ್ನೆನೋ ರೀಸೆಂಟ್ ಏನೋ ಗುದ್ಲಿ ಪೂಜೆ ಅಂತ ಹೇಳಿ ಮಾಡಿದ್ದಾರೆ. ಇದೇ ಕೆಲ್ಸ ಅವರು ಮುಂದೆ ಮಾಡಿದ್ದಿದ್ರೆ ನಾವು ಹೌದಪ್ಪ ಅವ್ರು ಗೆದ್ದಿದ್ದಾರೆ, ಬಂದವ್ರೆ, ನಮ್ಮೂರ್ ಕಡೆ ನೋಡಿ ಅವ್ರೆ, ಗಮನ ಕೊಡ್ತಾವ್ರೆ, ಕೆಲಸ ಮಾಡ್ತಾವ್ರೆ ಅಂತ ಹೇಳಿ ಸಂತೋಷ ಬೀಳೇರಿ. ನಮ್ಮ ವರ್ತೂರ್ ಪ್ರಕಾಶ್ MLA ಮಾಡಿರುವಂತ ಕೆಲಸ ಇದು ನನ್ ಚಾಲೆಂಜು. ಇಡೀ ಜಗತ್ನಲ್ಲಿ ಯಾವ MLA ಮಾಡಿದ್ದಾರೋ ಇಲ್ಲೋ ಏನೋ ನಮ್ ಕಡೆ ಆಗಿರುವಂತ ಕೆಲಸ ನಮ್ಮ ಶಾಸಕರು ವರ್ತೂರ್ ಪ್ರಕಾಶ್ ಕಾಲದಲ್ಲಿ ಒಂದು ಸಿಮೆಂಟ್ ರಸ್ತೆ ಆಗಿರ್ಲಿ, ಚರಂಡಿ ಆಗಿರ್ಲಿ, ನೀರ್ ಸೌಲಭ್ಯ ಆಗಿರ್ಲಿ, ಧಣಿ ನಮ್ ಧಣಿ ವರ್ತೂರ್ ಪ್ರಕಾಶ್ ಅಂದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಬಹುಮತ್ ಕೇಳ್ತಾ ಇಲ್ಲ. ಶಬೀರ್ ಅಹಮದ್ ಅಂತ ಹೇಳಿ. ಏನ್ ಕೆಲ್ಸ ಅಣ್ಣ? ವ್ಯವಸಾಯ. ರಾಜಕೀಯ ಪಾರ್ಟಿದಲ್ಲಿ ಗುರ್ಸ್ಕೊಂಡಿದ್ದೀರ ತಾವು? ಹೌದು ಸರ್. ಯಾವ ಪಾರ್ಟಿ ಅಣ್ಣ? ನಮ್ಮ CS ವೆಂಕಟೇಶ್ ಅಣ್ಣ ಪಾರ್ಟಿ. ಅಂದ್ರೆ ನಾವು ಕುರ್ಗಾಲ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು. ನಾನು ಮೊದಲು ನಾವು JDS ಪಕ್ಷ ನಮ್ದು. ಮೊದಲು JDS ಪಕ್ಷನಿಂದ ನಾವು ಬಿಜೆಪಿಗೆ ಕನ್ವರ್ಟ್ ಆಗಿದ್ದೀರಿ. ಬಿಜೆಪಿ ಈಗ ಪ್ರೆಸೆಂಟ್ ನಾನು ಬಿಜೆಪಿ. ಅದು ಯಾಕೆ ಅಂದ್ರೆ ಬಿಜೆಪಿ ಯಾಕೆ ಅಂದ್ರೆ ಸುಮಾರು ಜನ ಹೇಳ್ಕೊಳ್ತಾ ಇರ್ಬೋದು, ಮುಸ್ಲಿಮ್ಸ್ ಅಲ್ಲಪ್ಪ ಬಿಜೆಪಿ ಅಂತಾನೆ ಹೆಂಗಪ್ಪ ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ನಾನು ಉತ್ತರ ಏನಪ್ಪಾ ಅಂದ್ರೆ ನಾವು JDS ಪಕ್ಷದಾಗಿದ್ರಿ. ನಮ್ CM ಶ್ರೀನಾಥ್ ಅಣ್ಣು ಅವಾಗ MLA ಚುನಾವಣೆ ನಡೀತಾ ಇತ್ತು. ಆಗ ನಾವು ಪಕ್ಕಾ JDS. ನಾವು ಈಗಿನ JDS ತಾತ್ಕಾಲಿಕ JDS ಅವರಲ್ಲ. ನಮ್ಮ ಅಪ್ಪ ನಮ್ ತಾತ ಆ ಕಾಲದಿಂದ ನಮ್ ಬೈರೇಗೌಡರು ಕಾಲದಾಗಿನಿಂದ ನಾವು JDS ಪಕ್ಷ. ನಮ್ದು ತಳ ಬಂದು ಮಡಿವಾಳ, ನಮ್ ಊರು ಮಡಿವಾಳ. ಈಗ ನಾವು ಕೆಲ್ನು ಕ್ರಾಸ್ ನಲ್ಲಿ ವಾಸ ಇದ್ದೀರಿ. ಬಿಡ್ರಿ ಅದ್ರಾಗೆ ಇರೋನ ಏನ್ ಇವಾಗ ಕಮ್ಮಿ. ಬಿಜೆಪಿ ಅಂದ್ರೆ ಏನ್ ತೊಂದ್ರೆ ಏನು? ಇರ್ಲಿ. ನ್ಯಾಷನಲ್ ಪಾರ್ಟಿ, ಬಿ ಅಂದ್ರೆ ಭಾರತ, ಜೆ ಅಂದ್ರೆ ಜನತಾ, ಪಿ ಅಂದ್ರೆ ಪಾರ್ಟಿ ಅಂದ್ರೆ ನಮ್ದು ಜನತಾ ಪಾರ್ಟಿ ಇರ್ಲಿ. ಏನು ಇವಾಗ ಈಗ ಅಲ್ಲೇ ಇದ್ದೀವಿ ಬಿಜೆಪಿ, ನಮ್ಮ ವರ್ತೂರ್ ಪ್ರಕಾಶ್ ಜೊತೆನೆ ಇದ್ದೀವಿ. ಇವಾಗ ಮೈತ್ರಿ ಬೇರೆ ಆಗಿದೆ. ನಮ್ಮ ಹಳೆ JDS ಅವ್ರ ನಾವು, ಹೊಸ ಬಿಜೆಪಿ ಅವ್ರ ನಾವು. ಈಗ ತತ್ಕಾಲಿಕ ನಾವು ಹೊಸಬರ ತಾನೇ ಹೇಳ್ತಾ ಇರೋದು. ಈಗ ಎರಡು ಒಂದೇ ಆಗಿದೆ. ಇನ್ನೂ ಧೈರ್ಯ ಬಂತು ಏನಪ್ಪಾ, ನಮ್ಗೆ ಇನ್ನೂ ಸಂತೋಷ ಆಯ್ತು. ನಾವು ಪಕ್ಕಾಗ ನಮ್ಮ CS ವೆಂಕಟೇಶ್ ಅಣ್ಣ ಅವ್ರಿಗೆ ದುಡಿತೀವಿ, ಕೆಲಸ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದೀವಿ. ಯಾಕೆ ಮಾತು ಕೊಟ್ಟಿದೀವಿ ಅಂದ್ರೆ ಅವರು ಕೂಡ ನಮ್ಗೆ ಏನು ದುಡ್ಡು ಕಾಸು ಕೊಟ್ಬಿಟ್ಟು ತೋರ್ಸ್ಬಿಟ್ಟು ನಮ್ಗೇನು ಆತರ ಮಾಡಿಲ್ಲ. ಜನ ಅನ್ಕೊಂತಾ ಇರ್ಬೋದು, ಅನ್ಕೊಂಡ್ಲಿ. ನಮ್ಗೆ ಏನು ಭರೋಸೆ ಕೊಟ್ಟವ್ರೆ ಅಂದ್ರೆ ಅವರು ನಮ್ಮೂರ್ಗೆ ಈ ಸೊತ್ತು ಇಲ್ಲ. ಎಷ್ಟೋ ಜನ ಬಂದ್ರು, ಎಷ್ಟೋ ಜನ ಹೋದ್ರು, ಏನೇನೋ ಆಯ್ತು, ನಮ್ಮೂರ್ಗೆ ಈ ಸೊತ್ತಿಲ್ಲ. ನಾವ್ ಓತಾನೆ ನಮ್ಮ CS ವೆಂಕಟೇಶ್ ಅಣ್ಣ ಹತ್ರ ಏನಪ್ಪಾ ಪ್ರಶ್ನೆ ಶಬೀರ್, ಇವಾಗ ನೀನೇ ಇರ್ತೀಯಾ ಕ್ಯಾಂಡಿಡೇಟು? ನಾನ್ ಬೇಡಪ್ಪ ನೀನೇ ಇರು, ನಾನ್ ನಿನ್ಕೋಸ್ಕರ ನಾನು ಕಷ್ಟ ಬೀಳ್ತೀನಿ, ನಾನು ಏನಾದ್ರೂ ಖರ್ಚು ಮಾಡ್ಬೇಕಂದ್ರು ನಿನ್ಕೋಸ್ಕರ ಮಾಡ್ತೀನಿ, ನೀನಿರಪ್ಪ ನಮ್ಗೆ ಬೇಡ ಅಂತ ಕೇಳಿದ್ರು. ಅಣ್ಣ ಬೇಡ ಅಣ್ಣ ನೀವೇ ಇರಿ, ನಾವ್ ನಿಮ್ಕಾಗಿ ದುಡಿತೀವಿ ಅಂತ ಹೇಳಿ ಮಾತು ಕೊಟ್ವಿ. ಅಣ್ಣ ದುಡಿತೀವಿ, ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮೂರ್ಗೆ ಈ ಸೊತ್ ಮಾಡ್ಕೊಡ್ಬೇಕು ನೀವು. ಈ ಸೊತ್ ಮಾಡಂಗಿದ್ರೆ ಮಾತ್ರ ಅಣ್ಣ, ಇಲ್ಲ ಇದ್ರೆ ನಾವು ಯಾವ್ದಕ್ಕೂ ಕೈ ಹಾಕಲ್ಲ ಅಂತ ಹೇಳ್ಬಿಟ್ಟು. ಇದಪ್ಪ ನಾನು ಈ ಸೊತ್ ಮಾಡ್ಕೊಡ್ತೀನಿ, ನಿಮ್ಮೂರ್ ಸಮಸ್ಯೆ ಏನೇ ಇರ್ಲಿ ಹೇಳಿ ನನ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ಈ ಸೊತ್ತು ಇದು ಮಡಗಿದ್ವಿ, ಅಲ್ಲಿ ಮಾತು ಮಾಡ್ಕೊಡುವಂತದ್ದು ನಮ್ಗೆ ಮಾತು ಕೊಟ್ಟಿದ್ದಾರೆ. ಎರಡನೇದ್ ಬಂದು ಅಣ್ಣ ನಮ್ಗೆ ಇಲ್ಲಿ ಕಾಮಂಡಳ್ಳಿ ರೋಡು ಕತ್ಲೆ, ಜನ ಹೋಗೋದಕ್ಕೆ ಬರೋದಕ್ಕೆ ರಾತ್ರಿ ಅಷ್ಟೊತ್ತಿಗೆಲ್ಲ ಹೋಗ್ತಾ ಇರ್ತಾರೆ. ಕಾಮಂಡಳ್ಳಿ ರೋಡ್ ಕಡೆ ಒಂದು ಐಮಾಸ್ ಲೈಟ್ ಬೇಕು ಅಂತ ನಾನು ಕೇಳ್ದಾಗ ಆಯ್ತು ಓಕೆ ಅಂತ ಹೇಳಿದ್ರು. ಅಣ್ಣ ಇಲ್ಲಿ ಸೆಂಟ್ರ್ ಊರಲ್ಲಿ ಇಲ್ಲಿ ಜನ ಕುತ್ಕೊಂಡು ಹೇಳುವಂತ ಜಾಗ, ಓಡಾಡುವಂತ ಜಾಗ, ಇಲ್ಲಿ ಒಂದು ಐಮಾಸ್ ಲೈಟ್ ಬೇಕು ಅಂದ್ರೆ ಓಕೆ ಅಂದ್ರು. ಅಣ್ಣ ಮಸೀದಿ ಕಡೆ ಹತ್ ಕಡೆ ಒಂದ್ ಬೇಕು, ಊರ್ಕೆಲ್ಲ ಬೆಳ್ಕಿರ್ಬೇಕಣ್ಣ. ಯಾಕಂದ್ರೆ ಇದು ಕ್ಯಾನು ಕ್ರಾಸ್ ಅಂದ್ರೆ ಒಂದು ಹಳ್ಳಿ ಅಲ್ಲ, ಒಂದು ಕೊನೆ ಅಲ್ಲ, ಇದು 20 ಊರಿಗೆ ಸೀಮಿತ ಆಗಿರುವಂತ ಸರ್ಕಲ್. ಇಲ್ಲಿ ನೀನ್ ಏನಾದ್ರು ಮಾಡಿದ್ರೆ 20 ಊರಲ್ಲಿ ನೋಡ್ತಾರೆ ಯಾರು CS ವೆಂಕಟೇಶ್ ಅಣ್ಣ ಮೆಂಬರ್ ಆಗಿ ಮಾಡಿರೋದಪ್ಪ ಅಂತ ಹೇಳಿ. ಅಣ್ಣ ಜನಕ್ಕೆ ಅನುಕೂಲ ಆಗ್ತದೆ, ಸೌಕರ್ಯ ಆಗ್ತದೆ, ಮಾಡ್ಕೊಡೋಣ ಅಂತ ಹೇಳಿ ನಾವು ಸಬ್ಜೆಕ್ಟ್ ಮಾಡಿದ್ವಿ. ಏನ್ ನಮ್ಮ ಮನೆಗೇನು ಕೇಳಿಲ್ಲ, ನಾವು ಊರ್ಕಾಗಿ ಕೇಳಿದ್ದೀವಿ, ಹೋಗಿದ್ದೀವಿ, ಮಾತಾಡಿದ್ದೀವಿ. ಅವ್ರ ಅದು ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ. ಆಯ್ತಪ್ಪ ನೀನು ಬೆಳಕ್ ಕೇಳ್ತಾ ಇದೀಯಾ, ನಿಮ್ಮೂರ್ಗೆ ಈ ಸೊತ್ ಕೇಳ್ತಾ ಇದೀಯಾ, ಮಾಡ್ಕೊಡೋಣ ಸಂತೋಷ.
ಅದು ಏನೇ ಆಗ್ಲಿ ನಾನ್ ಮಾಡ್ಕೊಡ್ತೀನಿ ಅಂತೇಳಿ ನಮ್ ವೆಂಕಟೇಶ್ ಅಣ್ಣ ಒಪ್ಕೊಂಡಿದ್ದಾರೆ. ಆಮೇಲೆ ಎರಡನೇದು ನಮ್ ಜೊತೆ ಸುಲ್ದೇನಹಳ್ಳಿ ಕೂಡ ಬಂದಿದ್ರು. ಸುಲ್ದೇನಹಳ್ಳಿ ಅಂದ್ರೆ ನಮ್ಗೆ ಬೇರೆ ಅಲ್ಲ, ನಮ್ದು ಅವ್ರಿಗೂ ನಾನು ಮೆಂಬರ್ ಆಗಿದ್ದೆ, ಉಪಾಧ್ಯಕ್ಷನಾಗಿದ್ದೆ ನಾನು. ನಮ್ದು ಕ್ಷೇತ್ರ ಮಡವಾಳ್ಳಿ ನಮ್ಮ ಮಜ್ರಾ ವಿಶ್ವನಗರ, ಮಡವಾಳ್ಳಿ ನಮ್ಮ ಮಜ್ರಾ ಸುಲ್ದೇನಹಳ್ಳಿ. ಈಗ ಮಡವಾಳು ದೊಡ್ಡೂರು ಅಂತೇಳಿ ಒಂದು ಸಪರೇಟ್ ಮೆಂಬರ್ ಕೊಟ್ಟಿದ್ದಾರೆ. ಸುಲ್ದೇನಹಳ್ಳಿ ನಮ್ದು ಸ್ವಲ್ಪ ಚಿಕ್ಕೂರು ಅಂತ ಹೇಳಿ ಎರಡು ಕಮಿಟ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಇದು ಎರಡು ಊರು ಒಂದೇ, ನಾವೆಲ್ಲ ಒಂತಾವ್ ಹುಟ್ಟಿ ಒಂತಾವ್ ಬೆಳೆದಿರೋರು, ಒಂತಾವ್ ಮಕ್ಳಂಗೆ ಇದೀರಿ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಪದ ಇಲ್ಲ. ನಮ್ದು ಮಡವಾಳ ಇತಿಹಾಸನಾಗ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಆ ಬಾಬ್ರಿ ಮಸೀದಿ ಕಾಲದಲ್ಲಿ ಎಲ್ಲ ಊರುಗಳಲ್ಲಿ ಗಲಾಟೆ ಆಯ್ತು, ನಮ್ದು ಮಡವಾಳದಲ್ಲಿ ಗಲಾಟೆ ಆಗಿಲ್ಲ. ಆ ದಿನಾನು ನಾವು ಅಣ್ಣ ತಮ್ಮಂದಿರ ತರ ಇದ್ವಿ. ನಾನು ಇದೆಲ್ಲ ನೋಡಿ ಬಿಜೆಪಿ ಅಂದ್ರೆ ಏನ್ರಿ, ನಮ್ಮ ಹಿಂದೂ ಜನ ಇದ್ದಾರೆ, ಇರ್ಲಿ, ನಾವು ಅಲ್ಲೇ ಇದ್ದೀವಿ, ಅವ್ರ ಜೊತೆನೆ ಇದ್ದೀವಿ ಅಂತೇಳಿ ನಾನು ಸಂತೋಷ ಪಡ್ತೀನಿ. ಬಿಜೆಪಿ ಅಂದ್ರೆ ನಾನು ಅದನ್ನ ಇದು ಮಾಡೋದಿಲ್ಲ. ಅದು ನ್ಯಾಷನಲ್ ಪಾರ್ಟಿ, ನಮ್ಗೆ ಸಂತೋಷ, ವಿಶ್ವಾಸ, ನಮ್ಮ ನ್ಯಾಸ್ರು ಪಾಸ್ರು ಎಲ್ಲ ಅಲ್ಲೇ ಇದ್ದಾರೆ. ಅದರಿಂದ ನಾವು ಇದ್ದೀವಿ. ಮಡವಾಳ ಇತಿಹಾಸನಾಗ ನಾವು ಎಂದೂ ಜಗಳ ಮಾಡ್ದವ್ರಲ್ಲ. ನೀವ್ ಯಾರಿಗಾದ್ರೂ ಕೇಳ್ಕೊಳ್ಳಿ ಹೋಗಿ ಬೇಕಾದ್ರೆ. ಆತರ ನಾವು ಜೀವನ ಮಾಡ್ತಾ ಇದ್ದೀರಿ. ಹಿಂದೂ ಮುಸ್ಲಿಮ್ಸ್ ನಾವು ಬಾಯಿ ಅಂತೇಳಿ ಬರೀ ಮಾತು ಕೇಳ್ಕೊಂತಾ ಇರ್ಬೋದು ಜಗತ್ನಲ್ಲಿ. ನಾವು ಮಡವಾಳದಲ್ಲಿ ತೋರ್ಸಿದೀವಿ, ಆತರ ನಡೆದಿದ್ದೀವಿ. ಈಗ ಒಂದು ಸಣ್ಣ ಗಲಾಟೆ ಕೂಡ ಹಿಂದೂ ಮುಸ್ಲಿಮ್ಸ್ ಆಗಿಲ್ಲ. ಮೊನ್ನೆ ಮಡವಾಳದಲ್ಲಿ ನಮ್ದು ಮೀಟಿಂಗ್ ನಡೀತಾ ಇತ್ತು, ಬಿಜೆಪಿ JDS ಮೈತ್ರಿದು ಮೀಟಿಂಗ್ ನಡೀತಾ ಇತ್ತು. ನಾನು ಅಲ್ಲೇ ಇದ್ದೆ. ಅದೇ ಟೈಮ್ ನಲ್ಲಿ ಒಂದು ಅಜಾಂಕ್ ಹೋಗಿದ್ರು, 5 ನಿಮಿಷ ನಿಲ್ಲಿಸ್ಬಿಟ್ರು ಮೀಟಿಂಗ್. ಯಾಕ? ನಮ್ಮ ಮುಸ್ಲಿಮ್ಸ್ ಬಾಂಧವರು ಏನೋ ದೇವ್ರು ಕೂಗ್ತಾ ಇದ್ದಾರೆ, ಬಿಡ್ರಿ 5 ನಿಮಿಷ ನಿಲ್ಸಿ. ಇದು ಒಳ್ಳೆ ಮೆಸೇಜ್ ಅಲ್ಲ? ಒಳ್ಳೆ ಮೆಸೇಜ್. ಇದು ಎಲ್ಲ ಒಳ್ಳೆ ಮೆಸೇಜು. ಈ ತರ ನಾವು ಅಣ್ಣ ತಮ್ಮಂದ್ರ ತರ ಬದುಕೋರ್ಗೆ ಏನೋ ಒಂದು ತಂದಿಕ್ಕಿ ತಮಾಷೆ ನೋಡ್ತಾರೆ, ನಾವು ಅದಕ್ಕೆ ಬೆರಗಾಗೋದ್ ಬೇಡ. ನಮ್ಗೆ ನಿಮ್ಮ ಮುಸ್ಲಿಂ ಸಮುದಾಯನೆಲ್ಲ ಪ್ರಸ್ತುತ ಶಾಸಕರನ್ನ ಗೆಲ್ಸಿರೋದು, ಅವ್ರನ್ನೇ ಕೇಳ್ಬೇಕಾಯ್ತಲ್ಲ ನೀವು. ಲೈಟ್ ಹಾಕೊಡಿ ಅಂತ. ಒಂದ್ ನಿಮಿಷ, ನಮ್ಮ ಮುಸ್ಲಿಂ ಸಮಾಜ ಶಾಸಕರನ್ನ ಗೆಲ್ಸಿದೆ ಅನ್ನೋದು ತಪ್ಪು. ಯಾವ್ದೇ ಕಾರಣಕ್ಕೂ ಇಲ್ಲ. ವೋಟ್ ಅವ್ರ ಹಕ್ಕು, ಎಲ್ಲಾರು ಹಾಕಿರ್ತಾರೆ. ನಾವ್ ಮುಸ್ಲಿಮ್ಸೇ ಹಾಕಿರಲ್ಲ. ಇಲ್ಲ, ಸಮಾಜನೇ ಹೇಳ್ಕೊಬಹುದು ಸರ್. ಗೌಡ್ರು ಹಾಕಿರ್ತಾರೆ, SC ST ಹಾಕಿರ್ತಾರೆ, ಮುಸ್ಲಿಮ್ಸ್ ಹಾಕಿರ್ತಾರೆ, ಎಲ್ಲಾ ಕ್ಯಾಸ್ಟ್ದವರು ಹಾಕಿರ್ತಾರೆ. ಬರೀ ಮುಸ್ಲಿಮ್ಸ್ಗೆ MLA ಎಲ್ಲ ಅವರು ಗೆದ್ದು ಶಾಸಕರು 2.5 ವರ್ಷ ಆಗಿದೆ. ಎಷ್ಟು ಸರಿ ನಿಮ್ಮೂರಿಗೆ ಬಂದಿದ್ದಾರೆ ಅಂತ? ಸರ್, ನಮ್ಮೂರ್ಗೆ ಮೊನ್ನೆ ಮಾತ್ರ ಅದೇನೋ ನಮ್ದು ಈಗ ಎಲೆಕ್ಷನ್ ಚುನಾವಣೆ ಬಂದಿದೆ ಅಂತೇಳಿ ಬಂದಿದ್ದಾರೆ ಅಷ್ಟೇ, ಬಿಟ್ರೆ ಈಗ ಗಂಟ ಬರಿಲ್ಲ. ಮೊನ್ನೆನೋ ರೀಸೆಂಟ್ ಏನೋ ಗುದ್ಲಿ ಪೂಜೆ ಅಂತ ಹೇಳಿ ಮಾಡಿದ್ದಾರೆ. ಸಂತೋಷ. ನಮ್ MLA ಸಾಹೇಬ್ರಿಗೆ ನಾನು ಯಾವತ್ತೂ ಅವರು ಸರಿ ಇಲ್ಲ ಅಂತ ಹೇಳಿ ಮಾತಾಡುವಂತ ಮನುಷ್ಯ ಅಲ್ಲ. ನಮ್ MLA ಸಾಹೇಬರು ಮಾಡಿದ್ದಾರೆ, ಮಾಡ್ಲಿ. ಇದೇ ಕೆಲ್ಸ ಅವರು ಮುಂದೆ ಮಾಡಿದ್ರೆ ನಾವು ಹೌದಪ್ಪ ಅವ್ರು ಗೆದ್ದಿದ್ದಾರೆ, ಬಂದವ್ರೆ, ನಮ್ಮೂರ್ ಕಡೆ ನೋಡಿ ಅವ್ರೆ, ಗಮನ ಕೊಡ್ತಾವ್ರೆ, ಕೆಲ್ಸ ಮಾಡ್ತಾವ್ರೆ ಅಂತ ಹೇಳಿ ಸಂತೋಷ ಬೀಳೇರಿ. ಆದ್ರೆ ಈಗ ಎಲೆಕ್ಷನ್ ಬಂದಿದೆ, ಅವರು ಏನೋ ಪಾಪ ಬಂದೇವ್ರೆ, ಸಂತೋಷ. ಏನೋ ಕ್ಯಾನೂರ್ ರೋಡ್, ನಮ್ದು ಕ್ಯಾನೂರ್ ರಸ್ತೆಗೆ ಏನೋ ಡಿವೈಡರ್ ಮಾಡಿ 2 ಕಡೆ ರಸ್ತೆ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲ್ಸ, ಅದು ಗುಡ್ ಕೆಲ್ಸ, ಒಪ್ಕೊಳ್ಳೋಣ. ಇದಕ್ ಮುಂಚೆ ಯಾಕೆ ಮಾಡಿಲ್ಲ ಪ್ರಶ್ನೆ. ಎರಡನೇದು, MLA ಆಗಿ 2.5 ವರ್ಷ ಆಯ್ತು. ನಮ್ದು ಮಡಿವಾಳ ರೋಡ್ ಹೋಗೋಕ್ ಅಜ್ಜಿಗೋಕಾಗಲ್ಲ. ನಾನ್ ಸುಳ್ಳು ಹೇಳ್ತಾ ಇಲ್ಲ ಸರ್. ಸರ್, ನಮ್ಮ MLA ಸಾಹೇಬ್ರೆ, ನೀವೇ ಬೇಕಾದ್ರೆ ಕಣ್ಣಾಗ ಹೋಗಿ ನೋಡಿ. ಈ ಮಾಧ್ಯಮದಿಂದ ನಿಮ್ಗೆ ಈ ವಿಷಯ ಮುಟ್ಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಮ್ದು ಮಡಿವಾಳ ರಸ್ತೆ ಎಷ್ಟು ಖರಾಬ್ ಇದೆ ಅಂದ್ರೆ ಜಗತ್ನಾಗೆ ಇಲ್ಲೇನೋ ಅಂತ ಖರಾಬ್ ಇದೆ. ನೀವ್ ಅದನ್ಗೆ ಗಮನ ಕೊಡಿಲ್ಲ, ಆದ್ರೆ ಇವಾಗ ಕೊಟ್ಟಿದ್ದೀವಿ. ಅದಕ್ ಮುಂಚೆ ನಮ್ಮ MLA ಸಾಹೇಬ್ರು ವರ್ತೂರ್ ಪ್ರಕಾಶ್ ಅವರು ಅದಕ್ಕೆ ಗುದ್ಲಿ ಪೂಜೆ ಮಾಡಿ ಅದಕ್ಕೆ ಏನೇನೋ ಮಾಡಿದ್ರು, ದುಡ್ಡೇನೋ ಹಾಕಿದ್ರು. ಏನಪ್ಪಾ, ಅದು ನಿಂತೋಯ್ತು, ಕೆಲಸ ನಿಂತೋಯ್ತು. ನಮ್ಮ ವರ್ತೂರ್ ಪ್ರಕಾಶ್ MLA ಮಾಡಿರುವಂತ ಕೆಲಸ ಇದು ನನ್ ಚಾಲೆಂಜು. ಇಡೀ ಜಗತ್ನಲ್ಲಿ ಯಾವ MLA ಮಾಡಿದ್ದಾರೋ ಇಲ್ಲೋ ಏನೋ, ನಮ್ ಕಡೆ ಆಗಿರುವಂತ ಕೆಲಸ ನಮ್ಮ ಶಾಸಕರು ವರ್ತೂರ್ ಪ್ರಕಾಶ್ ಕಾಲದಲ್ಲಿ ಒಂದು ಸಿಮೆಂಟ್ ರಸ್ತೆ ಆಗಿರ್ಲಿ, ಚರಂಡಿ ಆಗಿರ್ಲಿ, ನೀರ್ ಸೌಲಭ್ಯ ಆಗಿರ್ಲಿ, ನಮ್ ಧಣಿ ವರ್ತೂರ್ ಪ್ರಕಾಶ್ ಅಂದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಬಹುಮತ್ ಕೇಳ್ತಾ ಇಲ್ಲ. ಅವ್ರ ಈ ಜಾಗದಲ್ಲಿ ಇಲ್ಲ. ನಾನು ವರ್ತೂರ್ ಪ್ರಕಾಶ್ ಅವ್ರಿಗೆ ನಾನು ಫೋನ್ ಕಾಂಟ್ಯಾಕ್ಟ್ ಯಾವಾಗೋ ಮಾಡೋದು.
ಏನು ಅಂತ ಇದು ಇಲ್ಲ ನಮ್ಗೆ. ಯಾವಾಗೋ ಹಣ ಅಂತ ಹೇಳಿ ಮಾತಾಡ್ತೀವಿ ಅಷ್ಟೇ. ನಾವು ಪಕ್ಷ ಕಟ್ಕೊಂಡು ಏನೋ ನಮ್ಮ ವರ್ತೂರ್ ಪ್ರಕಾಶ್ಗೆ ಏನೋ ಹೇಳ್ಬಿಡೋಣಪ್ಪ ಆ ಉದ್ದೇಶಗಳೆಲ್ಲ ಇಲ್ಲ. ಸತ್ಯ ಏನಿದೆ ಅದೇ. ಪ್ರತಿ ಒಂದ್ ಊರಿಗೆ ನೀವು ಮಾಧ್ಯಮದವ್ರು ಹೋಗಿ ಕೇಳಿ, ವಿರೋಧ ಪಕ್ಷದವರು ಅಕಸ್ಮಿತು ಏನೋ ಹೇಳೇಬೇಕು ಹೇಳ್ತಾರೆ. ಸರಿಲ್ಲ ಅಂತ ಹೇಳೋದು ಅದು ಕಾಲದಾಗಿನಿಂದ ಆಗಿ ಬಂದಿದೆ. ಅವ್ರು ಹೇಳಿ, ಸಂತೋಷ ಹೇಳಿ. ಆದ್ರೆ ಕೆಲ್ಸ ಮಾಡೋದ್ರಲ್ಲಿ ಕಿಂಗ್ ಮೇಕರ್ ಯಾರಾದ್ರೂ ಒಬ್ಬನು ಇದಾನೆ ಅಂದ್ರೆ ಅದು ನಮ್ಮ MLA ವರ್ತೂರ್ ಪ್ರಕಾಶ್, ನಮ್ಮ ಬೆಗ್ಲೆಣ್ಣು, ನಮ್ಮ ಗ್ಯಾಂಗ್ದವ್ರೆ ಮಾಡಿರುವಂತ ಕೆಲ್ಸಗಳು ಈಕ್ಕೂನು. ನಮ್ಮೂರಲ್ಲಿ ಬೇಜಾನ್ ಕೆಲ್ಸ ಆಗಿದೆ ನಮ್ಮ MLA ಸಾಹೇಬರ್ನಿಂದ, ವರ್ತೂರ್ ಪ್ರಕಾಶ್ ಕಡೆನಿಂದ. ಈಗ ನಾನು 2 ಮಾತು ಹೇಳಿ ನಂದು ಇದು ಮಾತು ಮುಗಿಸ್ತೀನಿ. ನಮ್ಮ ನಿಮ್ಮ ವಾರ್ಡಲ್ಲಿ ಯಾರನ್ನ ಕಳಿಸ್ತೀರಿ ಇವಾಗ ನೀವು? CS ವೆಂಕಟೇಶ್ ಅಣ್ಣ ಟೋಟಲ್ ಕಳಿಸ್ತೀರಾ ಅಣ್ಣ? ನೋಡಿ, ಅದು ಇಷ್ಟು ಅಷ್ಟು ಅಂತ ಹೇಳೋಕ್ ಬರೋದಿಲ್ಲ. ನಮ್ ಗೆದ್ದೆ ಗೆಲ್ಲಿತೀವಿ ಅಂತೇಳಿ ನಮ್ದು ಇದು. ನಾವು ಮಿತಿ ಮೀರಿ ನಾವು ಆದಷ್ಟು ಶತ ಪ್ರಯತ್ನ ಮಾಡಿ ನಮ್ಮ ಅಣ್ಣನ ಗೆಲ್ಸ್ಕೊಬೇಕು ಅಂತೇಳಿ ನಮ್ಮ ಹಠ ಇದೆ, ನಮ್ ಶರ್ತ್ ಇದೆ. ಗೆಲ್ಸೇ ಪ್ರಯತ್ನ ಪಡ್ತೀವಿ. ಅದ್ರ ಮೇಲೆ ದೇವ್ರ ಇಚ್ಛೆ ಏನಪ್ಪ, ಎಲ್ಲರಿಗೂ ಒಬ್ಬ ದೇವ್ರ ಇದ್ದಾನೆ. ನಮ್ CS ವೆಂಕಟೇಶ್ ಅಣ್ಣು ಅಷ್ಟೇ. ಈ ಊರ್ಕೇನೋ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದೇವನ, ಸುಲ್ದೇನಹಳ್ಳಿ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದೇವನ. ಸುಲ್ದೇನಹಳ್ಳಿ ಅವರು ಮಾತಂದ್ರು, ಅಣ್ಣ ನಾನು ಇದ್ದೆ ಆ ಜಾಗದಲ್ಲಿ, ಅಣ್ಣ ನಮ್ಗೆ ಕುಡಿಯೋಕ್ ನೀರಲ್ಲ ಅಣ್ಣ, ನಮ್ಗೆ ಐಮಾಸ್ ಲೈಟ್ ಇಲ್ಲ ಅಣ್ಣ, ಇವಾಗ ಕತ್ಲೇನಾಗಿದ್ದೀರಿ, ಉಪ್ಪು ನೀರೇ ಕುಡಿತಾ ಇದ್ರಿ ಅಂತ ನನ್ ಮುಂದ್ಗಡೆ ಕೇಳಿದ್ರು. ಅವಾಗ ಏನ್ ಹೇಳಿದ್ನು ಗೊತ್ತಾ ನಮ್ಮಣ್ಣ, CS ವೆಂಕಟೇಶ್ ಅಣ್ಣು ಗೆದ್ಬಿಟ್ಟು ಹಾಕ್ತೀನಪ್ಪ ಅನ್ಬೋದಾಗಿತ್ತು. ನೋ, ಅವಾಗೆ ತೀರ್ಮಾನ. ನೋಡಪ್ಪ, ಬ್ಯಾರೇದ್ ಹೇಳಿದಿದ್ರೆ ನೀವು ಒಂದು ಚರಂಡಿ ಒಂದ್ ರೋಡ್ ಹೇಳಿದಿದ್ರೆ ನಾನು ಗೆದ್ಬಿಟ್ ಮಾಡೇನಿ ಅಂತ ಹೇಳೇನಿ. ಆದ್ರೆ ನೀವು ಸಮಸ್ಯೆ ಹೇಳ್ತಾ ಇರೋದು ನನ್ಗ ತಡ್ಕೊಳಕ್ ಆಗ್ತಾ ಇಲ್ಲ. ಕುಡಿಯೋ ನೀರ್ ಸಮಸ್ಯೆ, ಉಪ್ಪು ನೀರ್ ಹೆಂಗ್ ಕುಡಿತಾ ಇದೀರಿ ನೀವು ಅಂತ ಹೇಳಿ ಇಮಿಡಿಯೇಟ್ ನಾಳೆನೆ ನಾನು ಅದನ್ನ ಪ್ರಯತ್ನ ಬೀಳ್ತೀನಿ, ನಾನೇ ಹಾಕ್ಸ್ಬಿಡ್ತೀನಿ. ಅದು ಎಲೆಕ್ಷನ್ ಆಗಿ ಗೆದ್ದು ಹಾಕ್ಸ್ತೀನಿ ಅನ್ನೋ ಮಾತ್ ಬೇಡಪ್ಪ, ಫಸ್ಟ್ ನೀವು ಒಳ್ಳೆ ನೀರ್ ಕುಡೀರಿ ಅಂತೇಳಿ ಹಾಕೋಕೋದ್ನು. ಐಮಾಸ್ ಲೈಟ್ ಏನ್ ಹಾಕ್ಯವನೆ, ಆ ಊರ್ಗ್ ಬೆಳ್ಕಿರ್ಲಿ ಅಂತ ಹೇಳಿ ಹಾಕ್ಯವನೆ. ಇನ್ನೇನು ರಾಜಕೀಯ ಮಾಡೋಕ್ ಹೋಗಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಇವ್ರು, ಅವ್ರೇನ್ ಮಾಡೋದು ನಾವು ಒಂದ್ ಮಾಡ್ತೀರಿ. ಯಾಕೆ ಸ್ವಾಮಿ, ಮುಂಚೆನ ಮಾಡ್ಬೋದಾಗಿತ್ತಲ್ಲ. 2.5 ವರ್ಷದಿಂದ ಮಾಡಿದಿದ್ರೆ ಯಾರನ್ನ ಬೇಡ ಅಂತ ಹೇಳೋರ? ನಾವ ರಾಜಕೀಯ ಮಾಡ್ತಾ ಇರೋದು? ನಾವೆಂದೂ ರಾಜಕೀಯ ಮಾಡೋದಿಲ್ಲ. ನಾವೇನಾದ್ರೂ ಒಂದು ಒಳ್ಳೇದ್ ಮಾಡೋಕ್ ಹೋದ್ರೆ ಅದನ್ನ ನೀವು ಬಂದು ನಮ್ದು ಒಂದಿರ್ಲಿ ಅಂತ ಮಾಡ್ತೀರಿ. ಸಂತೋಷ ಮಾಡಿ, ಇನ್ನ ಒಂದ್ ಮಾಡಿ ಸಂತೋಷ. ಆದ್ರೆ ನಮ್ ವೆಂಕಟೇಶ್ ಅಣ್ಣ ಖಂಡಿತ ಗೆಲ್ಲಿತಾನೆ. ಜನ ಆಶ್ವಾಸನೆ ಕೊಟ್ಟಿದ್ದಾರೆ, ಜನ ಆಶೀರ್ವಾದ ಇದೆ. ಅತ್ನೇನು ರಾಜಕೀಯಕ್ಕೆ ಬಂದು ಗೆದ್ಬಿಟ್ಟು ಮೆಮ್ರಾಗಿ ಏನು ಉಡ್ಡಾಕೊಂಬೇಕಂತ ಏನ್ ಬರಿಲ್ಲ. ನಮ್ಗೆ ಅಭಿವೃದ್ಧಿ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾನೆ. ನಮ್ ಬಡವ್ರ ಬಗ್ಗರ್ಗೆ ಕಷ್ಟನಲ್ಲಿ ಪಾಲ್ದಾರನಾಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಎಲ್ಲರನ್ನು ಒಂದ್ ಜೊತೆ ತಕೊಂಡ್ ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ನನ್ ಮೈ ಕೊಯ್ದ್ರು ಒಂದೇ ರಕ್ತ, ನಿನ್ ಮೈ ಕೊಯ್ದ್ರು ಒಂದೇ ರಕ್ತ ಅಣ್ಣ ಅಂತ ಹೇಳಿ ನನ್ಗೆ ಹೇಳ್ತಾನೆ. ಇನ್ನೇನ್ ಹೇಳ್ಬೇಕು? ಅದು ಸತ್ಯ, ಅದು ನಿತ್ಯ. ಅದು ನಮ್ಮ ಅಣ್ಣ CS ವೆಂಕಟೇಶ್ ಅಣ್ಣ ನಮ್ಮೂರ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದಾನೆ. ಅದೇ ಭರವಸೆ ಮೇಲೆ ನಾವು ಬೇರೆದೇನು ಇಲ್ಲ, ಅಭಿವೃದ್ಧಿಗೋಸ್ಕರ ಆತ್ಮ ಬಂದ್ರೆ ಅಭಿವೃದ್ಧಿ ಆತದಪ್ಪ, ಊರ್ ಒಳ್ಳೇದಾತದಪ್ಪ ಅನ್ನೋ ಉದ್ದೇಶದಿಂದ ನಾವೆಲ್ಲ ದುಡಿಯೋಕ ರೆಡಿ ಆಗಿದ್ದೀವಿ. ಗೆಲ್ಸಿ ಕಳಿಸ್ತೀವಿ, ಇದು ಸತ್ಯ.